ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯಾವ ರೆಸಿಪಿ ಮಾಡ್ತಿದ್ದೀನಿ ಅಂದರೆ, ತುಂಬ ಖಾರ ನೋಡಿ ನೋಡಿ ಬೇಜಾರಾಗಿರ್ತೀರ. ಅದಕ್ಕೆ ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡ್ತಿದ್ದೀನಿ. ಅದನ್ನು ಯಾವ ರೀತಿ ಮಾಡೋದು, ಅದು ತುಂಬ ಈಸಿ ಕೂಡ, ತುಂಬ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಲ್ಲ. ಸೊ ಇವಾಗ ನೋಡೋಣ. ಫಸ್ಟ್ ಒಂದು ಪಾತ್ರೆಯಲ್ಲಿ 1.5 ಗ್ಲಾಸಷ್ಟು ನೀರು ಹಾಕ್ಕೊತಿದ್ದೀನಿ. ಅದಕ್ಕೆ 1 ಟೀ ಗ್ಲಾಸಷ್ಟು ಮಿಲ್ಕ್ ಹಾಕ್ತಿದ್ದೀನಿ. ಸೊ ನೀರಿಲ್ಲದೇ ಜಸ್ಟ್ ಮಿಲ್ಕಲ್ಲಿ ಕೂಡ ಮಾಡ್ಬೋದು. ನಾವು ಮಿಲ್ಕ್ ಜಾಸ್ತಿ ಯೂಸ್ ಮಾಡಿಲ್ಲ ಇಲ್ಲಿ. ಈ ನೀರು ಮತ್ತು ಹಾಲು ಮಿಕ್ಸ್ ಆಗಿರೋದು ಚೆನ್ನಾಗಿ ಕುದಿಬೇಕು. ಅಲ್ಲಿವರೆಗೂ ಬಿಟ್ಟು ಆದಮೇಲೆ ನೋಡ್ತಿರ್ಬೋದು ವಿಡಿಯೋದಲ್ಲಿ ಚೆನ್ನಾಗಿ ಕುದೀತಿದೆ. ಆವಾಗಲೇ 1 ಕಪ್ಪಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ನೀವು ಸಕ್ಕರೆ ಬೇಡ ಅಂದರೆ ಬೆಲ್ಲ ಕೂಡ ಯೂಸ್ ಮಾಡ್ಬೋದು. ಇಷ್ಟೇ 1 ಕಪ್ ಬೆಲ್ಲನೇ ಯೂಸ್ ಮಾಡ್ಬೋದು. ನಾನಿಲ್ಲಿ ಸಕ್ಕರೆ ಯೂಸ್ ಮಾಡ್ತಿದ್ದೀನಿ. ಸೊ ಸಕ್ಕರೆ ಚೆನ್ನಾಗಿ ಕುದಿಯೋವರೆಗೂ ಕಲಿಸ್ತಾ ಇರಬೇಕು. ಸಕ್ಕರೆಗಿಂತ ಬೆಲ್ಲನೇ ಜಾಸ್ತಿ ಅಂತಾರೆ, ಬಟ್ ಎರಡು ಸೇಮ್ ಪ್ರೋಟೀನೇ, ಸೇಮ್ ಫೈಬರೇ ಇರುತ್ತೆ ಇದರಲ್ಲಿ. ಸೊ ನಾನು ಹಾಗಾಗಿ ಸಕ್ಕರೆನೇ ಯೂಸ್ ಮಾಡ್ತೀನಿ. ಅದು ಚೆನ್ನಾಗಿ ಕುದ್ದಾದಮೇಲೆ ಅದಕ್ಕೆ 1 ಬೌಲಷ್ಟು ಶಾವಿಗೆ ಹಾಕ್ತಿದ್ದೀನಿ. ಶಾವಿಗೆ ಬರುತ್ತಲ್ಲ, ಕಟ್ ಮಾಡಿರೋ ಶಾವಿಗೆನೇ ಅದನ್ನು ಹಾಕ್ತಾಯಿದ್ದೀನಿ. ಸೊ ಇದನ್ನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ ಅದು ಫ್ರೈ ಆಗಿರೋ ಶಾವಿಗೆನೇ ಬಂದಿರುತ್ತೆ ಪಾಕೆಟಲ್ಲಿ. ಸೊ ಹಂಗೆ ಹಾಕ್ತಿದ್ದೀನಿ. ಇಲ್ಲ ನಾವು ಮಾಮೂಲಿ ಶಾವಿಗೆ ಮನೆಯಲ್ಲೇ ಇರ್ತೈತಲ್ಲ, ವೈಟ್ ಕಲರ್ದಂದು, ಸೊ ಅದು ಹಾಕ್ತೀವಿ ಅಂದರೆ ಅದನ್ನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಆಮೇಲೆ ಹಾಕ್ಬೋದು. ಸೊ ಇವಾಗ ಇದು ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಗಟ್ಟಿ ಆಗೋವರೆಗೂ ಬಿಡಬೇಕು, ತುಂಬ ಗಟ್ಟಿನೂ ಅಲ್ಲ. ನೋಡ್ತಿರ್ಬೋದು ವಿಡಿಯೋದಲ್ಲಿ. ಇದು ಚೆನ್ನಾಗಿ ಕುದ್ದಾದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಬೇಕು. ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು. ಏನಪ್ಪ ಇದಕ್ಕೆ ಒಗ್ಗರಣೆ ಅಂತಿದ್ದಾಳಂತನ್ನ, ಎಸ್, ಒಗ್ಗರಣೆ ಅಂದರೆ ಆಯಿಲ್ದಲ್ಲ, ತುಪ್ಪದ್ದು. ಸೊ ತುಪ್ಪದ ಬದಲು ನೀವು ದಾಳ ಕೂಡ ಯೂಸ್ ಮಾಡ್ಬೋದು, ಬಟ್ ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಸೊ ಇವಾಗ ಒಂದು ಪಾತ್ರೆಯಲ್ಲಿ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ತುಪ್ಪ ಹಾಕ್ತಿದ್ದೀನಿ. ಇದಕ್ಕೆ ನಿಮ್ಮ ಮನೇಲಿ ಯಾವುದಿರುತ್ತೋ ಡ್ರೈ ಫ್ರೂಟ್ಸ್, ಅಟ್ಲೀಸ್ಟ್ ಒಣ ದ್ರಾಕ್ಷಿ ಇದ್ದರೂ ಕೂಡ ಸಾಕು. ಪಿಸ್ತಾ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲನೂ ಹಾಕೋಬೋದು. ಸೊ ಮನೇಲಿ ಯಾವುದಿರುತ್ತೆ ಅದು, ಅಟ್ಲೀಸ್ಟ್ ಯಾವುದು ಇಲ್ಲ ಅಂದರೆ ಅದು ಸ್ವೀಟ್ ಮಾಡಿದ್ದೀವಲ್ಲ ಅದ್ರ ಮೇಲೆ ತುಪ್ಪ ಹಾಕಿದರೆ ಸಾಕು. ನೆಸಸರಿ ಇಲ್ಲ ಹಾಕಲೇಬೇಕು ಅಂತ. ಸೊ ನಾನಿಲ್ಲಿ ತೋರಿಸ್ತಿರೋ ಹಾಗೆ ಎಲ್ಲ ಡ್ರೈ ಫ್ರೂಟ್ಸ್ನು ತುಪ್ಪದಲ್ಲಿ ಹಾಕಿ ಅದು ಚೆನ್ನಾಗಿ ಬೆಂದಮೇಲೆ ಅದನ್ನು ಮಾಡಿರೋ ಅಂಥ ಸ್ವೀಟ್ಗೆ ಹಾಕ್ತಿದ್ದೀನಿ. ನೋಡ್ತಿರ್ಬೋದು ಯಾವ ರೀತಿ ಒಗ್ಗರಣೆ ಕೊಟ್ಟಿದ್ದೀನಿ ಅಂತ. ಇಷ್ಟೇ ಮಾಡಿದರೆ ಆಯಿತು. ತುಂಬ ಈಸಿ ರೆಸಿಪಿ, ತುಂಬ ಇಂಗ್ರೀಡಿಯೆಂಟ್ಸು ಯೂಸ್ ಮಾಡಿಲ್ಲ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.